ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಬ್ಯಾಕ್ಗ್ರೌಂಡ್ ಏನು ಅಷ್ಟು ಕಾಣಿಸ್ತಿಲ್ಲ, ಸೊ ಸ್ವಲ್ಪ ಚೇಂಜ್ ಮಾಡ್ತೀನಿ. ನಾನು ನಿಂತಿರೋ ಜಾಗ ಹೆಂಗೆ ಕಾಣಿಸುತ್ತೆ VR ನೋಡೋಣ. ಸ್ವಲ್ಪ ಅಲ್ಲಾಡಿದ್ರೆ ನೀವು ನೋಡಿ ಬ್ಯಾಕ್ಗ್ರೌಂಡ್ಲಿರೋ ಬಟ್ಟೆ ಕಾಣಿಸುತ್ತೆ. ಲೆಟ್ ಸಿಟ್. ಏನು ಟೈರ್ಡ್ಗೆ ಏನು ಹೇಳ್ತಾರೆ? ಡೌನಾ? ಸಿಟ್ ಡೌನ್. ಇವಾಗ ನಾನು ಸುಮ್ಮನೆ 8 ನಿಮಿಷ ಮಾತಾಡಬೇಕು. ನನಗೆ ಅನ್ಸುತ್ತೆ ಕಂಟಿನ್ಯೂಸ್ 8 ನಿಮಿಷ ಮಾತಾಡಿದ್ರೆ ಡೈರೆಕ್ಟಾಗಿ ಇದರ ವ್ಲಾಗ್ಸ್ ಬೇಜಾರು ಮಾಡಿಬಿಟ್ಟಿದ್ದೀನಿ. ಕಂಟಿನ್ಯೂಸ್ 8 ನಿಮಿಷ ಬಿಡದೆ ಮಾತಾಡೋದು ಅದು ತುಂಬ ಕಷ್ಟ ಇರೋಂಥ ವ್ಲಾಗು. ಇವತ್ತು ಏನಾದರೂ ಒಂದು ಹೇಳಬೇಕು, ಇವಾಗ ಕಂಟಿನ್ಯೂ ಮಾಡ್ತಾ ಇರೋಣ ಅಂತ ಅಂದ್ಕೊಬಿಟ್ಟಿದ್ದೀನಿ. ಸೊ ವ್ಲಾಗ್ ಅಂದರೆ ಬೆಳಿಗ್ಗೆ ಎದ್ದು ಸ್ಟಾರ್ಟ್ ಮಾಡಬೇಕು ಅನಿಸುತ್ತೆ. ನಾನು ನಾಳೆಯಿಂದ ಸ್ವಲ್ಪ ಚೇಂಜ್ ಮಾಡ್ತೀನಿ. ಇಟ್ಸ್ ನಾಟ್ ಗುಡ್ ಸುಮ್ಮನೆ ಬಂದು 8 ನಿಮಿಷ ಕಂಟಿನ್ಯೂಸ್ ಮಾತಾಡೋದು, ಏನೋ ಒಂದು ಟಾಪಿಕ್ ತೊಗೊಂಡು ಮಾತಾಡೋದು. ಈ ವ್ಲಾಗಲ್ಲಿ ಟಾಪಿಕ್ ಬೇಕು ಅಂದರೆ ನೀನೊಂದು ಕಂಟೆಂಟ್ ಮಾಡ್ತೀನಿ ಅಂತಂದಾಗ ಟಾಪಿಕ್ಸ್ ಎಲ್ಲ ಇಟ್ಕೊಂಡು ಮಾತಾಡೋದು ಓಕೆ. ನಾನಿಲ್ಲಿ ಕಂಟೆಂಟ್ಸ್ ಅಂತ ಅಲ್ಲ, ಸ್ವಲ್ಪ ಲೈಫ್ ಸ್ಟೈಲ್ನ ಸೇವ್ ಮಾಡಬೇಕು ಅಂದ್ಕೊಂಡ್ರೆ ಸರ್ ನಾನು ಬೆಳಿಗ್ಗೆ ಎದ್ದಂಗೆ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಿ ಮತ್ತು ಸ್ನಾನ ಮಾಡೋಕ್ಕೆ ಹೋಗಿ ಬಂದಂಗೆ ಇದೆಲ್ಲ ತೋರಿಸ್ಬೇಕು. ಮತ್ತು ಆಫೀಸ್ಗೆ ಹೋಗೋ ಟೈಮಲ್ಲಿ ಒಂದು ಸಲ ನಿಮ್ಗೆ ಅಪ್ಡೇಟ್ ಕೊಟ್ಟು ಹೋಗೋದು, ಮತ್ತು ಏನಾದರೂ ಇದ್ದರೆ ಸೊ ಅದೆಲ್ಲ ತೋರಿಸೋದು ಸ್ವಲ್ಪ. ನಾನು ಸರಿಯಾಗಿದ್ದರೆ ಸೊ ನೋಡಿ 7 ಗಂಟೆಗೆ 6 ಗಂಟೆಗೆ ಅಲಾರ್ಮ್ ಇಟ್ಟಿದ್ದೀನಿ. 6:20 ಎಕ್ಸಾಕ್ಟ್ 6:20 ಡೈಲಿ ಎದ್ದೇಳ್ತೀನಿ. ಫೋನ್ ತೆಗೆದು ಚಾರ್ಜ್ ಇಡ್ತೀನಿ, ಮತ್ತೆ ಮಾಡ್ಕೋತೀನಿ, 7:15 ಎದ್ದೇಳ್ತೀನಿ. ಇವಾಗ ಆ ಥರ ಅಂದರೆ ಒಂದೊಂದು ಥರ ಒಂದೊಂದು ದಿನಕ್ಕೆ ಒಂದೊಂದು ಥರ ನಂದು ಇದು ಚೇಂಜ್ ಆಗ್ತಾಯಿದೆ ನನ್ನ ರೊಟೀನು. ಸೊ ಇವಾಗ ಕರೆಂಟ್ ರೊಟೀನ್ ಏನಾಗ್ತಾಯಿದೆ ಅಂದರೆ ಈ ಥರ ಆಗ್ತಾಯಿದೆ, ನಾನು ಹೇಳಿದ್ನಲ್ಲ ಆ ಥರ. ಅದು ಬಿಟ್ಟು ಮೊದಲು ಬೇರೆ ಥರ ರೊಟೀನ್ ಇತ್ತು. ಆವಾಗ 6 ಗಂಟೆಗೆ ಹೇಳ್ತಿದ್ದೆ. ಒಂದು 3 ದಿನ ಎಕ್ಸಸೈಸ್ ಮಾಡ್ತಾಯಿದ್ದೆ, ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಿತ್ತು. ಆ 3 ದಿನ ಆದಮೇಲೆ 4ನೇ ದಿನದಿಂದ ಸ್ವಲ್ಪ ಚೇಂಜ್ ಆಯಿತು. ಅದೇ ಇವಾಗ ಹೇಳಿರೋ ರೊಟೀನು ಅದೇ ಫಾಲೋ ಆಗಿಬಿಡ್ತಾಯಿದ್ದೆ. ಅದು ಬಿಟ್ಟರೆ ಇನ್ನು ರೊಟೀನು ಅಷ್ಟೇ. ಅದು ಬಿಟ್ಟು ಇನ್ನು ಬಾಕಿ ಎಲ್ಲ ರಿಪೀಟೆಡ್ ಆಗ್ತಾಯಿದೆ. ನಾನು ಆ್ಯಕ್ಚುಲಿಗೆ ಮತ್ತೆ 1 ಮಂತ್ ಅಂತ 10 ತಿಂಗಳು ಒಂದು ಕಂಪನಿಲಿ ಕಳೆದು ಬಿಟ್ಟಿದ್ದೀನಿ. 2 more months ಫಾರ್ 1 year ಎಕ್ಸ್ಪೀರಿಯನ್ಸ್ ಇನ್ ಅ ಜಾಬ್. ಲಿಟ್ರಲಿ ನಾನು ಇವಾಗ 1 ಮಂತ್ ಮಾಡಿದ್ರೆ ನನಗೇನು ಅನ್ಸುತ್ತೆ ಹೇಳಿ, ಅಂದರೆ ಇವಾಗ ಜೂನ್ವರೆಗೂ ಮಾಡಿದ್ರೆ 9 ಮಂತ್ಸ್ ಆಗೋಲ್ಲ, ಅದು 10 ಆಗುತ್ತೆ ಅನ್ಕೋತೀನಿ. ಜುಲೈ ಆಗಸ್ಟು ಸೊ ಅದೆರಡು ಮಾಡಿದ್ರೆ 1 year ಆಗುತ್ತೆ. ಏನು ಅಂದ್ಕೊಂಡು ಏನು ಮಾಡೋದು ನನಗೂ ಗೊತ್ತಾಗ್ತಿಲ್ಲ. ಅದು ತಗೊಂಡೋದ್ರೆ ನನಗೆ 1 year ಎಕ್ಸ್ಪೀರಿಯನ್ಸ್ ಅಂತ ಬೇರೆ ಎಲ್ಲಾದರೂ ಜಾಬ್ ಹೋಗೋದು. ಬಟ್ ಜಾಬ್ ಮಾಡಬೇಕು ಅಂತ ಇಲ್ವಲ್ಲ, ನಾನು ಅದು ಮೈಂಡ್ ಸೆಟ್ಟಲ್ಲೇ ಇಲ್ಲ ಜಾಬ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ನಾನು ಸ್ವಲ್ಪ ಹೈಯರ್ ಡಿಗ್ರಿ ಅಂದರೆ ಇವಾಗ MCA ಇಲ್ಲ MBA, ಸೊ ಇದೆರಡರಲ್ಲಿ ಯಾವುದೋ ಒಂದು ಮಾಡಿ ಮತ್ತೆ ಜಾಬ್ ಹೋಗ್ಬೇಕಾದ್ರೆ ಅಂದರೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ಟ್ರೈ ಮಾಡ್ತೀನಿ. ಎಲ್ಲ ಟ್ರಯಲ್ಲು ಎಲ್ಲ ಮಾಡಿದೆ. ಸೋಷಿಯಲ್ ಮೀಡಿಯಾ ಬಿಸ್ನೆಸ್ಸು ಸ್ವಲ್ಪ ಟ್ರೈ ಮಾಡ್ತೀನಿ. ಇಫ್ ಇಟ್ಸ್ ನಾಟ್ ವರ್ಕಿಂಗ್ ದೆನ್ ಐ ಶುಡ್ ಗೋ ಫಾರ್ ಎಜುಕೇಷನ್, ದ ಫೈನಲ್ ಆಪ್ಷನ್ ಅಂತ ಅಂದ್ಕೊಂಡೆ. ಅಂದರೆ ಫೈನಲ್ ಆಪ್ಷನ್ ಅಂತ ಹೇಳೋಕ್ಕಾಗಲ್ಲ, ಎಜುಕೇಷನ್ ಬಿಸ್ನೆಸ್ ಎಲ್ಲ ಇದೆ. ಎಜುಕೇಷನ್ ಈಸ್ ನಾಟ್ ಓನ್ಲಿ ಫಾರ್ ಜಾಬ್. ನೋಡೋಣ. ಸ್ಟಿಲ್ ಐ ಹ್ಯಾವ್ ದ ಇಂಟ್ರೆಸ್ಟ್ ಇನ್ ಮಾಸ್ಟರ್ಸ್. ನಾನು ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಆಗಿದ್ರು ಅಷ್ಟೇ. ನಾನು ಇದನ್ನು ಒಂದು ಫೈನಲ್ ಆಪ್ಷನ್ ಇಟ್ಕೊಂಡಿದ್ದೆ. ಅಂದರೆ ನನಗೆ ಆ ಮಾಸ್ಟರ್ ಡಿಗ್ರಿನ ಯಾಕೆ ಹಂಗೆ ಬಿಟ್ಟಿದ್ದೀನಿ ಅಂದರೆ ಅದ್ರ ಬಗ್ಗೆನೇ ಇವತ್ತು ಟಾಪಿಕ್ಕು. ಸೊ ನೋಡಿ ಇಷ್ಟೊತ್ತು ಮಾತಾಡಿ ಇವಾಗ ಗೊತ್ತಾಯಿತು ಯಾವುದ್ರ ಬಗ್ಗೆ ಮಾತಾಡೋಣ ಅಂತ. ನಾನು ಮಾಸ್ಟರ್ ಡಿಗ್ರಿ ಮಾಡ್ತೀನೋ ಅಂತ ಇವತ್ತು ಆಗಿರ್ತೀನಿ ತಮ್ನೇಲಲ್ಲಿ. MBA or MCA ಅಂತ ಟೈಟಲ್ಲು ಅಂದರೆ ತಮ್ನೇಲು. ಸೊ ಟೈಟಲಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡ್ತೀನ ಅಂತ ಅಬ್ಸಲ್ಯೂಟ್ಲಿ ನಾನು ಮಾಡೋಕ್ಕೆ ಇಷ್ಟ ಇದೆ. ನಾಟ್ ಓನ್ಲಿ ಫಾರ್ ಜಾಬ್. ಸೊ ಅದು ಒಂದು ಸ್ವಲ್ಪ ಕಾಲೇಜ್ ಫೀಲು ತಗೋಬೇಕು ಅನ್ನೋ ಆಸೆ. ಅಂದರೆ ಕಲಿಯೋಕ್ಕೆ ಅದೆಲ್ಲ ಇಂಟ್ರೆಸ್ಟ್ ಇದೆ ನನಗೆ. ಬಟ್ ಫ್ಯೂಚರಲ್ಲಿ ಹೋಗ್ತಾ ಇರತ್ತಾ ಗೊತ್ತಿಲ್ಲ. ಆಲ್ರೆಡಿ 22, ಇನ್ಯಾವಾಗ ಅಂತ ನಿಮಗೂ ಅನಿಸ್ಬೋದು ಅಲ್ವಾ. ಟೈಮ್ ಬರಲಿ, ನೋಡೋಣ, ಯಾವಾಗ ಬೇಕಾದರೂ ಆಗ್ಬೋದು ಅಲ್ವಾ. ನನ್ನ ಲೈಫಲ್ಲಿ ಒಂದು ಸಲ ಮಾಸ್ಟರ್ಸ್ ಅಂತ ಇರಲಿ ಅಂತ ನನಗನ್ಸುತ್ತೆ. ಅದಕ್ಕೆ MBA ಇಲ್ಲ MCA ಇದೆರಡರಲ್ಲಿ ಯಾವುದೊಂದು ಮಾಡಬೇಕು ಅಂತಿದ್ದೀನಿ. ಇವಾಗಲ್ಲ, ಅಟ್ಲೀಸ್ಟ್ ನಾನು ಏನೋ ಒಂದು ಆಗ್ತೀನೋ ಗೊತ್ತಿಲ್ವಲ್ಲ. ಇವಾಗ ನಂದು ಸೋಷಿಯಲ್ ಮೀಡಿಯಾನೇ ಫುಲ್ಲು ಫೋಕಸ್ ಮಾಡ್ತಾಯಿದ್ದೀನಿ. ಏನು ಫೋಕಸ್ ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಕ್ರಿಂಜ್ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಸೊ ಇದನ್ನು ಬಿಟ್ಟು ನಾನು ಮನೆಗೆ ಶಿಫ್ಟ್ ಆದರೆ ಸ್ವಲ್ಪ ಏನಾದರೂ ಒಂದು ಆಗ್ಬೋದು. ಬಟ್ ಮನೆಗೆ ಶಿಫ್ಟ್ ಆದರೆ ದುಡ್ಡು ದುಡಿಯೋಕ್ಕಾಗಲ್ಲ. ದುಡ್ಡು ನೋಡಿದ್ರೆ ಮುಂದೆ ದುಡ್ಡು ಮಾಡೋಕ್ಕಾಗಲ್ಲ. ಇವಾಗ ದುಡ್ಡು ಬೇಕಂದರೆ ಮುಂದೆ ದುಡ್ಡಿರಲ್ಲ. ನೀನು ಇವಾಗ ದುಡ್ಡನ್ನ ಬೇಡ, ನಾನು ಸ್ವಲ್ಪ ಬೇರೆ ಥರ ಫೋಕಸ್ ಮಾಡ್ತೀನಿ ಅಂದರೆ ನೀನು ದುಡ್ಡು ಮಾಡುವಂಥ ಟೈಮ್ ಇದು. ಏನೆಲ್ಲೋ ಹೇಳ್ತಾಯಿದ್ದೀನಿ. ಮಾಸ್ಟರ್ ಡಿಗ್ರಿ ಬಗ್ಗೆ ಮಾತಾಡೋಣ. ಮಾಸ್ಟರ್ ಡಿಗ್ರಿ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಒಂದು ನೋಡಿ, ನನಗೆ ಕಲಿಯೋಕ್ಕಂತೂ ಇಂಟ್ರೆಸ್ಟ್ ಇದೆ. ಸ್ವಲ್ಪ ಅಲ್ಲ, ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ನನಗೆ. ಟಾಪಿಕ್ಸ್ ಅದ್ರಲ್ಲಿ ಇಂಟ್ರೆಸ್ಟ್ ಆಗುತ್ತೆ. ಮತ್ತು ಆ ಕಾಲೇಜ್ ಲೈಫ್ನ ಸರಿಯಾಗಿ ನಾನು ಫೀಲ್ ಮಾಡಿಲ್ಲ ಅನ್ಕೋತೀನಿ. ನಾವು 3 years PUCನಂತೂ ಮರ್ತೇ ಬಿಡ್ತೀನಿ. ಯಾಕಂದರೆ 1 year ಓಕೆ ಪರವಾಗಿರಲಿಲ್ಲ. ಅದಾದಮೇಲೆ ಸೆಕೆಂಡ್ PU ಲಾಕ್ಡೌನ್ ಹಿಂದಾಗ್ಬಿಡ್ತು. ಅದು ಬಿಟ್ಟರೆ
ನೆಕ್ಸ್ಟ್ ಡಿಗ್ರಿ 3 ವರ್ಷ ಹೆಂಗೆ ಹೋಯ್ತು ಅಂದರೆ ಲಿಟ್ರಲಿ ನ್ಯಾಕ್ ವಿಸಿಟ್ ಅಂತ ಹೇಳ್ಕೊಂಡು ನಮ್ಮ ಕಾಲೇಜಲ್ಲಿ ಏನೂ ಮಾಡಲಿಲ್ಲ. ಫಸ್ಟ್ ಇಯರು ಸೆಕೆಂಡ್ ಇಯರು ಕ್ಲಾಸಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಬರೋದು, ಮಧ್ಯಾಹ್ನವರೆಗೂ ಕ್ಲಾಸ್ ಇರ್ತಿತ್ತು ಅಷ್ಟೇ. ಫೈನಲ್ ಇಯರ್ ಒಂದು ಸ್ವಲ್ಪ ಚೆನ್ನಾಗಿರ್ಬೋದೇನೋ. ಫೈನಲ್ ಇಯರ್ ಅಂದರೆ 3 ಸೆಮ್, ಸೆಕೆಂಡ್ ಇಯರಲ್ಲಿ 1 ಸೆಮ್ಮು, ಫೈನಲ್ ಇಯರ್ 2 ಸೆಮ್ಮು ಚೆನ್ನಾಗಿರ್ಬೋದೇನೋ. ಸೊ ಅದರಲ್ಲೆಲ್ಲ ಎಂಜಾಯ್ ಮಾಡಲೇ ಇಲ್ಲ ನಾನು. ಫುಟ್ಬಾಲಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು, ಗೇಮ್ಸು. ಸೊ ಅದರಲ್ಲೆಲ್ಲ ನಾವು ಹೋಗಲೇ ಇಲ್ಲ. ಏನೆಲ್ಲೋ ಇಂಟ್ರೆಸ್ಟ್ ಇದೆ, ಏನು ಮಾಡೋಣ, ಹೋಗೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಬಿಟ್ಬಿಡ್ತೀವಿ. ಎಲ್ಲ ಮನಿ ಪ್ರಾಬ್ಲಮ್ಮು, ಏನು ಮಾಡೋಣ. ನನಗೆ ಅನ್ಸುತ್ತೆ ನಾನು ಈ ಡೋಂಟ್ ಈವನ್ ಬೇಡ ಅದೆಲ್ಲ ಫ್ಯೂಚರ್ಲೆಲ್ಲ ಕಷ್ಟ ಅಂತೆಲ್ಲ ನನಗೆ ಹೇಳ್ಕೊಂಡು ನನಗೆ ಈ ಕಷ್ಟ ಇದೆಲ್ಲ ಇದೆ ಅಬ್ಸಲ್ಯೂಟ್ಲಿ. ಸೊ ಅದನ್ನ ಇವಾಗ ಹೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನೇನೊಂದು ಅಚೀವ್ ಮಾಡಿ ಆದಮೇಲೆ ಮತ್ತೆ ಎಲ್ಲರಿಗೂ ಹೇಳೋಣ ಅಂತ. ಕನಸು ಕಾಣಬೇಕು ಮರೀ, ಕೈಗೆ ಇಟ್ಕೊಂಗೆ ಇರಬೇಕು ಅಂತಾರಲ್ಲ, ಅದಕ್ಕೆ ಡೈಲಾಗ್ ಹೊಡೆಯಲ್ಲ ನಾವು, ಡೈಲಾಗ್ ಹೊಡೆಯಂಗಿಲ್ಲ. ವಿ ಶುಡ್ ಪ್ರೂವ್ ಇಟ್, ದೆನ್ ವಿ ಶುಡ್ ಸ್ಪೀಕ್. ಎಸ್, ಆಫ್ಟರ್ ಡಿಗ್ರಿ ಹೆಂಗೆ ಏನಾಗ್ತಾಯಿದೆ 1 ಇಯರು ಗೊತ್ತೇ ಆಗಲಿಲ್ಲ ಮನೇಲಿ ಹೆಂಗೆ ಹೋಯ್ತು ಅಂತ. ಮನೇಲಿ ನಾನು ಬ್ಲಾಗ್ ಅದೆಲ್ಲ ಫೋಕಸ್ ಮಾಡ್ತಾ ಇರಲಿಲ್ಲ 1 ಇಯರ್. ಏನಂದರೆ ಏನೋ ಒಂದು ಜಾಬ್. ಸ್ಟಾರ್ಟಿಂಗ್ 2 ತಿಂಗಳು 2-3 ತಿಂಗಳು ತಲೆಯಲ್ಲಿ ಏನಿರಲಿಲ್ಲ ನನಗೆ. ಆರಾಮಾಗಿ ಒಂದು 2-3 ತಿಂಗಳು ಇವಾಗ ರಜಾ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಎಕ್ಸಾಮ್ ಆದಂಗೆ ಆರಾಮಾಗಿದ್ದೆ. ದಟ್ ವಾಸ್ ಅ ಪೀಸ್ ಟೈಮ್ ಇನ್ ಲೈಫ್ ಐ ಥಿಂಕ್. ಇವಾಗ ನನಗೆ ಗೊತ್ತು, ನನಗೆ ಇನ್ನು ನೆಕ್ಸ್ಟು ಸದ್ಯಕ್ಕೆ ನಾನು ಇವಾಗ ಮಾಸ್ಟರ್ಸ್ ಅಂತೂ ಮಾಡ್ತಾಯಿಲ್ಲ ಅಂತ ಗೊತ್ತಾಯ್ತಾ. ಅದು ಬಿಟ್ಟರೆ ಇನ್ನು 2 ಇಯರ್ಸ್ ಅಂತ ಇದ್ದೀನಿ. 2 ಮಂತ್ಸ್ ಆರಾಮಾಗಿದ್ಬಿಡೋಣ ಅಂತ ಆರಾಮಾಗಿದ್ದೆ. ಇವಾಗ ಅಮ್ಮನ ಜೊತೆ ಎಲ್ಲಾದರೂ ಟೌನ್ಗೆ ಹೋಗೋದು, ಅಲ್ಲಿಗೆ ಹೋಗೋದು, ಅಲ್ಲೆಲ್ಲ ಹೋಗ್ಕೊಂಡು ಮನೆಯಲ್ಲೇ ಇರ್ತಿದ್ದೆ ಅಷ್ಟೇ, ತಿನ್ಕೊಂಡಿರ್ತಿದ್ದೆ. ದಟ್ ವಾಸ್ ಫನ್. ಪ್ಲೇಯಿಂಗ್ ಫ್ರೀ ಫೈರ್, ಈಟಿಂಗ್ ಅದು ಮಾಡ್ತಾಯಿದ್ದೆ. ಬಟ್ ಲಾಕ್ಡೌನಲ್ಲಂತೂ ಕಂಪ್ಲೀಟ್ ಅದೇ ಮಾಡಿರೋದು ನಾನು. ಬೆಳಿಗ್ಗೆದ್ದು ಊಟ ಮಾಡು, ಹೋಗಿ ಫ್ರೀ ಫೈರ್ ಆಡು, ಫುಲ್ ಚಾರ್ಜ್ ಕಮ್ಮಿ ಆಗುತ್ತೆ, ಚಾರ್ಜ್ ಇಡು, ಮಧ್ಯಾಹ್ನ ಊಟ ಮಾಡು, ಅಷ್ಟರಲ್ಲಿ ಚಾರ್ಜ್ ಆಗ್ತಿತ್ತು. ಆ ಟೈಮಲ್ಲಿ ಚೆನ್ನಾಗಿ ಚಾರ್ಜಲ್ಲಿ ಆಗ್ತಾಯಿತ್ತು. ಇವಾಗ ಫೋನು ಕತೆ ಗೊತ್ತಲ್ಲ, ಅದು ಜಾಸ್ತಿ ಫೋನು ಫ್ರೀ ಫೈರ್ ಆಡಿನೇ ಸತ್ತೋಗಿರೋದು ಅನ್ಕೋತೀನಿ. ಬಟ್ ಸತ್ತೋಗಿಲ್ಲ, ಸ್ಟಿಲ್ ಹೀಸ್ ಅಲೈವ್. ಸಮಥಿಂಗ್ ಈ ವಿಲ್ ಡು ಐ ಥಿಂಕ್ ಫಾರ್ ಮೀ ಅಲ್ವಾ. ನನಗೆಲ್ಲ ಕಲಿಸಿರೋನೇ ಅವನು ಇವಾಗ ಆ ಫೋನು. ಬಂತು 8 ನಿಮಿಷ ಬೇಗ ಮುಗ್ದೋಗುತ್ತೆ. ಬಟ್ ನನಗೆ ದೊಡ್ಡ ವೀಡಿಯೋ ಮಾಡೋದಕ್ಕೂ ಇಷ್ಟ ಇದೆ ಆಯಿತಾ. ಏನಾಗುತ್ತೆ ಅಂದರೆ 8 ನಿಮಿಷ ಅಂತ ನಾನು ಯಾಕೂ ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಿ. ಆಲ್ಮೋಸ್ಟ್ ಇವಾಗ ನಾನು ಯಾವಾಗಿಂದ 8 ನಿಮಿಷ ವೀಡಿಯೋ ಸ್ಟಾರ್ಟ್ ಮಾಡಿ ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ. ಯಾಕೋ ಅಂದರೆ ನನಗೆ ಅದೊಂದು ಟಾರ್ಗೆಟು ಅಂತ. ಬಟ್ ಟಾರ್ಗೆಟ್ ಜೊತೆಗೆ ಇನ್ನೊಂದೇನೆಂದರೆ ನನ್ನ ಹತ್ರ ಸ್ಟೋರೇಜ್ ಇಲ್ಲ. ಐ ಡೋಂಟ್ ಹ್ಯಾವ್ ದಟ್ ಸ್ಟೋರೇಜ್ ಟು ಎಕ್ಸ್ಪೋರ್ಟ್ ಎಡಿಟ್ ಮಾಡೋದಕ್ಕೆ ನನ್ನ ಫೋನಲ್ಲಿಲ್ಲ. ಸ್ವಲ್ಪ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಫೋನ್ನ ಡಿಲೀಟ್ ಮಾಡಿ ಇಟ್ಕೊಂಡಿರೋದು ಇವಾಗ. ಅದು ಕಷ್ಟಪಟ್ಟು ಅಣ್ಣ ಅಂತ ಹೇಳ್ಕೊಂಡು ನಡೀತಾ ಇದೆ ಜೀವನ ಅಂತ ಅನ್ಬೋದು ಅಷ್ಟೇ. ಇವತ್ತು 7th ಅಲ್ಲಿ 8th ಅಲ್ವಾ, 9, 10, 11, 12, 13, 14 6 ದಿನ. ಓ ಮೈ ಗಾಶ್, 6 ದಿನ ಇದೆ. ಸೊ 6 ದಿನ 14 ಐ ವಿಲ್ ಫಾರ್ಗಾಟ್ 5 ಡೇಸ್ 5 ದಿನ ಹೆಂಗೋ ಹೋಗ್ಬಿಟ್ರೆ 14ನೇ ತಾರೀಕು ಹೆಂಗೋ ಬಂದುಬಿಟ್ರೆ ಮನೆಗೆ ಹೊರಡೋದೆ 8 ನಿಮಿಷ ಆಗ್ಬಿಡ್ತು. ನಿಮ್ಗೆ ಇವಾಗಲೇ ಅಪ್ಡೇಟ್ ಕೊಟ್ಬಿಡೋದು ಅಂದರೆ ಅದೇನೋ ಒಂದು 7 ದಿನ. ಈ ಸಲ 1 ಡೇ ಜಾಸ್ತಿನೇ ಇದೆ. ಇಷ್ಟು ದಿನ ನಾನು 6 ಡೇಸ್ ಅಂತಲೇ ಹೋಗ್ತಾಯಿದ್ದೆ. ಈ ಸಲ 1 ದಿನ ಜಾಸ್ತಿ ಇದೆ. ಅದೇನು ಗೊತ್ತಿಲ್ಲ ಹೆಂಗೆ ಹೋಗುತ್ತಂತ. ಅದರಲ್ಲಿ 3 ದಿನ ಸ್ಪೋರ್ಟ್ಸ್ ಅಂತ ಹೋಗುತ್ತೆ, ಇನ್ನು 3 ದಿನ ಮನೇಲೇ ಕಳಿತೀನೋ ಗೊತ್ತಿಲ್ಲ. ಯಾರಾದರೂ ಫ್ರೆಂಡ್ಸ್ ಸಿಕ್ಕಿದ್ರೆ ಹೊರಗಡೆ ಸುತ್ತಾಡೋಕೆ ಹೋಗ್ಬೇಕು ಅನಿಸುತ್ತೆ. ಸಿಕ್ಕಿದ್ರೆ ಯಾರು ಇರ್ತಾನೆ ಅಂದರೆ ಇನ್ನಲ್ಲಿ ಯಾರು ವಿಜಯ್ ಅವ್ನು ಬಂದಿದ್ದರೆ ಸೊ ಅವನ ಜೊತೆ ಅವ್ನು ಕರೆದ್ರೆ ಬರ್ತಾನೆ ಅಂತ ಅನ್ಕೋತೀನಿ. ಅದು ಬಿಟ್ಟರೆ ನನ್ನ ಹತ್ರ ಗಾಡಿ ಇಲ್ಲ ಅಷ್ಟೇ. ಸೊ ವೀಡಿಯೋ ಜಾಸ್ತಿ ಆಗ್ತಾಯಿದೆ. MC or MBA ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮಾಡಿರೋದು BCom ಮಾಡಿ MCA ಸಿಗುತ್ತಾ ಗೊತ್ತಿಲ್ಲ, ಅದೆಲ್ಲ ಮಾಡೋಕ್ಕಾಗತ್ತಂತ. ನಿಮಗೇನು ಬೆಸ್ಟ್ ಆಪ್ಷನ್ ಯಾವುದು? ನೀವು ನನ್ನ ಪ್ರಕಾರ MBAನೇ ತುಂಬ ಜನ ಸಜೆಸ್ಟ್ ಮಾಡ್ತಾರೆ. ಬಟ್ ನನಗೆ IT ಫೀಲ್ಡಲ್ಲಿ ಹೋಗಬೇಕು ಅನ್ನೋ ಆಸೆ ಇದೆ. ಸೊ ಆ ರೀಸನಿಂದ ನಿಮ್ಮನ್ನ ಕೇಳ್ತಾ ಇದ್ದೀನಿ. ನನಗೆ ಆಗುತ್ತಾ? 9 ಮಿನಿಟ್ಸ್ ಆಗ್ಬಿಟ್ಟು ಅಷ್ಟೇ ಸರ್. ಕಮೆಂಟ್ ಸೆಕ್ಷನ್ ತಿಳಿಸಿ, ಓಕೆನಾ? ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.